ಸಮಾಜ ಬದಲಾಗಿದೆ. ಸಮಾಜದಲ್ಲಿ ಎಲ್ಲರಿಗೂ ಶ್ರೀಮಂತರಾಗಬೇಕು ಎನ್ನುವ ಆಸೆಗೆ ಅವರು ಕೆಟ್ಟ ದಾರಿಯಲ್ಲಿ ಸಾಗುತ್ತಿರುವುದು ದುರಂತವಾಗಿದೆ ಎಂದು ನಿವೃತ್ತ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ಹೇಳಿದರು. ಇನ್ನು ಪಟ್ಟಣದ ಸಾಯಿ ಪ್ಯಾಲೇಸ್ನಲ್ಲಿ ಜರುಗಿದಂತಹ ದಿ ಗುರುಬಸಪ್ಪ ಪಲ್ಲೇದವರ 50ನೇ ಪುಣ್ಯಸ್ಮರಣೆ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದಂತಹ ಗೌ ಎಸ್.ಜಿ. ಪಲ್ಲೇದ್ ಅವರ ಆತ್ಮಕಥನ ಪುಸ್ತಕ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಇನ್ನು ಬೋಪರ್ಸ್ ಹಗರಣ 64 ಕೋಟಿ, ಕಾಮನ್ವೆಲ್ತ್ ಗೇಮ್ನಲ್ಲಿ 106 ಕೋಟಿ ಅಕ್ರಮ, 2G ಹಗರಣ 1,76,00,000 ಕೋಟಿ, ಭ್ರಷ್ಟಾಚಾರ 1948ರಲ್ಲಿ ಪ್ರಧಾನಿ ರಾಜೀವ್ ಗಾಂಧಿ ಹೇಳಿದಂತ ಮಾತು ನಿಜವಾಗಿದೆ. ₹1 ಬಿಡುಗಡೆಯಾದರೆ ಅದು ಅಲ್ಲಿಗೆ ಹೀಗುವುದರಲ್ಲಿ ಉಳಿಯುವುದು. ಇನ್ನು ಕೇವಲ 25 ಪೈಸೆ ಮಾತ್ರ ಅದು ಇಂದಿಗೂ ಮುಂದುವರೆದಿದೆ. ಇನ್ನು ಇದ್ದವರಿಗೆ ಹಣ ಹೋಗ್ತಿದೆ ಹೊರತು ಇಲ್ಲದವರು ಇಲ್ಲದಂತೆ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಬದಲಾವಣೆ ಬಂದೇ ಬರುತ್ತದೆ. ನೀತಿ ಪಾಠ ಕಡಿಮೆಯಾಗಿದೆ. ಮೊದಲು ತಪ್ಪು ಮಾಡುವವರ ಸಂಖ್ಯೆ ಕಡಿಮೆ ಇತ್ತು, ಆದರೆ ಈಗ ದುರಾಸೆಯಿಂದ ಅನೇಕ ದುರ್ಘಟನೆಗಳು ನಡೀತಿವೆ. ಇನ್ನು ಶ್ರೀಧರ್ ಮುರಡಿ ಹಿರೇಮಠದ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಯಲಬುರ್ಗಾ, ಶ್ರೀ ನಿ ಗುರುಪಾದಾಯ ದೇವರು ಗುಲ್ಗಂಜಿ ಮಠ ರೋಣ, ಜಿಲ್ಲಾ ನಿವೃತ್ತ ನ್ಯಾಯಾಧೀಶರು ಎಸ್.ಜಿ. ಪಲ್ಲೇದ್, ಧಾರವಾಡ ಹೈಕೋರ್ಟ್ ವಕೀಲರು ಎಸ್.ಎಚ್. ಮುತ್ತಿಕೋಡ್, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು ಕೆರಡಕೇರಿ, ನಿವೃತ್ತ ಉಪನ್ಯಾಸಕ ಸಿದ್ದು ಯಾಪಲ್ರಾವ್, ನಿವೃತ್ತ ಉಪನ್ಯಾಸಕ ಸಿದ್ದು ಯಾಪಲ್ ಪರವಿ, ರಾಜು ಪಲ್ಲೇದ್, ಜ್ಯೋತಿ ಪಲ್ಲೇದ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ನ್ಯಾಯಾಧೀಶರು ವಕೀಲರು ಹಾಜರಿದ್ದರು. ಆದರೆ ಸಂತಸ ಇರಲ್ಲ, ನಿದ್ದೆ ಬರಲ್ಲ. ನಾನು ನೋಡಿದ್ದೇನೆ ಬಹಳಷ್ಟು ವ್ಯಕ್ತಿಗಳು ಶ್ರೀಮಂತರಾದರವರನ್ನು. ಇದು 5-6 ತಿಂಗಳ ಹಿಂದುಗಡೆ ಒಂದು TV ಪ್ರೋಗ್ರಾಮ್, ನ್ಯೂಸ್ ಐಟಮ್, ಒಬ್ಬ ಹಿರಿಯ ರಾಜಕಾರಣಿಯ ಮನೆಯನ್ನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವರು ದಾಳಿ ಮಾಡ್ತಾರೆ. 252 ಕೋಟಿ ರೂಪಾಯಿ ಕಂತೆ ಕಟ್ಟಿ ಕಬಾಟಲ್ಲಿಟ್ಟಿದ್ದನ್ನು ತೋರಿಸ್ತಾರೆ. ಅದನ್ನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಜಪ್ತಿ ಮಾಡ್ತಾರೆ. ಆ ಹಣ ಮುಂದೆ ಆತನಿಗೆ ವಾಪಸ್ ಹೋಗಲ್ಲ. ಆತನಿಗೆ ಖುಲಾಸೆ ಆಗ್ಬೋದು, ಆದರೆ ಅದರ ಲೆಕ್ಕ ಇನ್ಕಮ್ ಟ್ಯಾಕ್ಸಿಗೆ ಕೊಟ್ಟಿಲ್ಲ, ತೆರಿಗೆ ಕಟ್ಟಿಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದು ಮನೆಯಲ್ಲಿದ್ದರೆ ಮಕ್ಕಳು ಏನಾಗ್ಬೋದು ಅನ್ನೋ ಯೋಚನೆ ಅವರಲ್ಲೂ ಇದ್ದೇ ಇರ್ತದೆ. ಅದರಿಂದಾಗಿ ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗಿ ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ಸಮಯದಲ್ಲೇ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ತಪ್ಪು ಮಾಡಿದ್ದವ್ರನ್ನ ಶಿಕ್ಷಿಸ್ತಾ ಇತ್ತು. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ಅಥವಾ ತಪ್ಪು ಮಾಡಿದರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಪರಿಣಾಮ ತಲುಪ್ತಾ ಇಲ್ಲ. ಆತನ ಕುಟುಂಬದ ಸದಸ್ಯರಿಗೂ ಕೂಡ ಅದರ ಪರಿಣಾಮ ತಲುಪ್ತಾ ಇತ್ತು. ಆದ್ದರಿಂದ ತಪ್ಪು ಮಾಡುವವರ ಸಂಖ್ಯೆ ಭಾಳ ಕಮ್ಮಿ ಆಗಿತ್ತು. ಇವತ್ತು ಆ ಸಮಾಜದ ಭಾವನೆಯಲ್ಲಿ ಭಾಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ ಬಿಡ್ರಿ, ಅವನು ತಿನ್ನಲ್ಲ, ಇನ್ನೊಬ್ಬ